ANMR ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಹಾಲು ವಿತರಿಸಿದ ಚಿಮುಲ್ನ ಚಿಂತಾಮಣಿ ನಿರ್ದೇಶಕರು. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚಿಂತಾಮಣಿ ನಗರದ ನಿರ್ದೇಶಕರು ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ವಿತರಿಸಿದರು. ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ವಿತರಿಸಿ ಮಾತನಾಡಿದ ಚಿಮುಲ್ ನಿರ್ದೇಶಕರಾದ ಉಲ್ವಾಡಿ ಅಶ್ವಥ್ ನಾರಾಯಣ್ ಬಾಬುರವರು, ಜೂನ್ 1ನೇ ದಿನಾಂಕವನ್ನು ವಿಶ್ವ ಹಾಲು ದಿನವನ್ನಾಗಿ ಘೋಷಿಸಿರುವುದರಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮೊಟ್ಟ ಮೊದಲನೆಯದಾಗಿ ಇಂದು ವಿಶ್ವ ಹಾಲು ದಿನಾಚರಣೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು. ಡಾಕ್ಟರ್ ಕುರಿಯನ್ ನಂತರ ಕರ್ನಾಟಕದ ಕ್ಷೀರಬ್ರಹ್ಮ ದಿವಂಗತ ME ಕೃಷ್ಣಪ್ಪನವರು ಮತ್ತು ದಿವಂಗತ KB ಪಿಳ್ಳಪ್ಪರವರಂತಹ ಮಹಾನುಭಾವರು ಸಂಸ್ಥೆಯನ್ನು ಬೃಹದಾಕಾರವಾಗಿ ಕಟ್ಟಿದ್ದು ಇಂದು ಹಾಲು ಉತ್ಪಾದನೆಯಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ ಎಂದರು. ರೈತರು ಈ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ರಾಜ್ಯದಲ್ಲಿ 15 ಒಕ್ಕೂಟಗಳಿದ್ದು 30ರಿಂದ 35 ವರ್ಷಗಳಿಂದ ರೈತರಿಗೆ ಈ ಹೈನುಗಾರಿಕೆಯಿಂದ ತುಂಬ ಅನುಕೂಲವಾಗಿದೆ ಎಂದರು. ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಕೊಡುಗೆ ಅಪಾರ ಎಂದ ಅವರು, ಕೃಷಿ ಚಟುವಟಿಕೆಗಳಿಗಿಂತ ಹೈನುಗಾರಿಕೆಯಲ್ಲಿ ಹೆಚ್ಚು ಅನುಕೂಲವಾಗಿದ್ದರಿಂದ ಬಹುತೇಕ ರೈತರು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು ಸರ್ಕಾರದ ಪ್ರೋತ್ಸಾಹಧನ ಸಿಕ್ಕಿ ಅನುಕೂಲವಾಗಿದೆ ಎಂದರು. ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಒಟ್ಟು 11 ಲಕ್ಷ ಹಾಲು ಲೀಟರ್ ಉತ್ಪಾದನೆ ಆಗುತ್ತಿದ್ದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಭಜನೆ ಆದ ನಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಲಾಗುತ್ತಿದೆ ಎಂದ ಅವರು, ಚಿಂತಾಮಣಿ ತಾಲೂಕು 1,50,000 ಲೀಟರ್ ಹಾಲು ಉತ್ಪಾದನೆ ಮಾಡುತ್ತಿದ್ದು, ಇದರ ಪರಿಶ್ರಮ ಮಹಿಳೆಯರಿಗೆ ಸೇರಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕರಾದ ಆವಲಪ್ಪ, ಕೆಂಚಾರಹಳ್ಳಿ ಕೃಷ್ಣಾರೆಡ್ಡಿ ಮತ್ತು ಸುಮಾರು ರವಿಚಂದ್ರ ರೆಡ್ಡಿರವರು ಸಹ ಮಾತನಾಡಿದರು. ಇದೇ ಸಂದರ್ಭದಲ್ಲಿ 4 ಮಂದಿ ಹೈನುಗಾರಿಕೆ ಮಾಡುವ ರೈತರಿಗೆ 70,000 ರೂಗಳ ವಿಮೆ ಚೆಕ್ಕನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ಚಿಂತಾಮಣಿ ಉಪ ಕಚೇರಿ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಹೇಶ್, ಡಾಕ್ಟರ್ ಕಾವ್ಯ ಮತ್ತು ಶಿಬಿರ ಕಚೇರಿಯ ಎಲ್ಲ ವಿಸ್ತರಣಾಧಿಕಾರಿಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಪ್ರಪ್ರಥಮವಾಗಿ ಜಿಲ್ಲೆ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದು ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ವತಿಯಿಂದ ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನು ಸಂಭ್ರಮದಿಂದ ಎಲ್ಲ ಆಚರಣೆ ಮಾಡ್ತಿದ್ದೀವಿ. ಇದರ ಅಂಗವಾಗಿ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಇವತ್ತೇನು ದಿವಂಗತ ಕುರಿಯನ್ನವರು ಮತ್ತು ದಿವಂಗತ MB ಕೃಷ್ಣಪ್ಪನವರು, ದಿವಂಗತ KB ಪಿಳ್ಳಪ್ಪನವರು, ಹಲವಾರು ಮಹಾನುಭಾವರು ಇವತ್ತು ಈ ಒಂದು ಸಮಸ್ಯೆಯನ್ನು ಭಾಳ ಬೃಹದಾಕಾರವಾಗಿ ಕಟ್ಟಿದ್ದಾರೆ. ಇವತ್ತು ವಿಶ್ವದಲ್ಲೇ ನಮ್ಮದು ಭಾರತ 2ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಇವತ್ತು ನಮಗೆಲ್ಲರೂ ಹೆಮ್ಮೆ. ಎಷ್ಟೋ ಜನ ಇವತ್ತು ರೈತರು ಇವತ್ತು ಈ ಉದ್ಯಮೆಯಲ್ಲಿ ತೊಡಗಿಸ್ಕೊಂಡು ಹಲವಾರು ಕುಟುಂಬಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರ ಕುಟುಂಬದ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ರೈತರು ಅದರಿಂದ ಬದುಕತಕ್ಕಂಥ ವಾತಾವರಣವನ್ನು ಕುರಿಯನ್ನವರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯವನ್ನು ಇವತ್ತು ರಾಜ್ಯದಲ್ಲಿ ಸುಮಾರು 15 ಒಕ್ಕೂಟಗಳು ಇವತ್ತು ಕಾರ್ಯಾರಂಭ ಮಾಡಿಕೊಂಡು ಸುಮಾರು 30-35 ವರ್ಷಗಳಿಂದ ಇವತ್ತು ರೈತರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇವತ್ತು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯ ಸಬಲೀಕರಣ ಅಂದರೆ ಮಹಿಳೆಯರೇ ವಿಶೇಷವಾಗಿ ಈ ಉದ್ಯಮೆಯಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ
ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಅತಿ ಹೆಚ್ಚಿಗೆ ಹಾಲಿನ ಒಂದು ಉತ್ಪಾದನೆಯಲ್ಲಿ ಅವರ ಕೊಡುಗೆ ಅಪಾರ. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹಾಲಿನ ಉತ್ಪಾದನೆ ಮೇಲೆ ಭಾಳ ರೈತರು ತಮ್ಮದೇ ಆದಂಥ ಆಶಾಭಾವವನ್ನು ಇಟ್ಕೊಂಡು ಬೇರೆ ಬೇರೆ ಇವತ್ತು ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಆದಾಯ ಇರೋದ್ರಿಂದ ನಿರಂತರವಾಗಿ ನಮಗೆ ಇದೊಂದು ಬೆಲೆ ಸಿಗ್ತಾ ಇದೆ 15 ದಿವಸಕ್ಕೊಂದ್ಸತಿ. ಮತ್ತು ಸರ್ಕಾರ ಕೊಡ್ತಕ್ಕಂಥ ಹಿಂದೆ ಹಲವಾರು ಏನು ಮುಖ್ಯಮಂತ್ರಿಗಳು ಸರ್ಕಾರಗಳು ಸುಮಾರು 2 ರೂಪಾಯಿಯಿಂದ ಪ್ರೋತ್ಸಾಹಧನ ಸ್ಟಾರ್ಟ್ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 5 ರೂಪಾಯಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದಾದಮೇಲೆ ಇನ್ನೂ ಹೆಚ್ಚಿನ ರೀತಿ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಬಯಲುಸೀಮೆ ಪ್ರಾಂತ್ಯದಲ್ಲಿ ಇವತ್ತು ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು ದೊಡ್ಡ ಒಕ್ಕೂಟಗಳಾಗಿತ್ತು. ಈಗ ಹಾಸನದಿಂದ ಎಲ್ಲ ಕೂಡ ಇದು ದೊಡ್ಡ ಒಕ್ಕೂಟಗಳು. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 11 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಹಿಂದೆ ವಿಭಜನೆ ಆಗೋಕ್ಕಿಂತ ಮುಂಚೆ. ಈಗ ನಾವು ವಿಭಜನೆ ಆದಮೇಲೆ ನಮ್ಮದು ಸುಮಾರು ಈಗ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸುಮಾರು 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ತಾಲೂಕಾಗಿ ಇವತ್ತು ಆಗಿದೆ. ಅದೆಲ್ಲ ಇವತ್ತು ನಮ್ಮ ರೈತರ ಪರಿಶ್ರಮ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರಿಶ್ರಮ, ಅದೇ ರೀತಿ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗ, ಅದೇ ರೀತಿ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಈಗ ಚಿಂತಾಮಣಿ ಕೂಡ ಇವತ್ತು 3 ನಿರ್ದೇಶಕರು ಕೂಡ ಇಲ್ಲಿ ಹಾಜರಿದ್ದಾರೆ. ಹಿರಿಯರು ಆವಲಪ್ಪನವರು ಇರ್ಬೋದು, ಮತ್ತು ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಮತ್ತು ನಮ್ಮ ಮಹಿಳಾ ನಿರ್ದೇಶಕಿಯಾದ ಶ್ರೀಮತಿ ಸುಮಾ ಅವರು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವು ಈ ಒಂದು ಸಂಭ್ರಮವನ್ನು ಮಾಡಬೇಕು. ಇವತ್ತು ಈ ಒಂದು ವಿಶ್ವ ಹಾಲು ದಿನಾಚರಣೆಯನ್ನು ಎಲ್ಲರೂ ಕೂಡ ಬಡ ರೋಗಿಗಳಿಗೆ ಹಾಲನ್ನು ಕೊಡೋದ್ರ ಮುಖಾಂತರ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಿದ್ದೀವಿ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಾವು ಇವತ್ತೆಲ್ಲ ಸೇರಿದ್ದೀವಿ. ನಮ್ಮ ಹೊಸ ಸ್ಕೀಮು ಸ್ಥಾಪನೆಯಾಗಿ ಇದು ಹೊಸದಾಗಿ ಸ್ಥಾಪನೆ ಆಗಿದೆ. ಇವತ್ತಿನ ದಿವಸ ನಾವು ಹೇಳಬೇಕಂದ್ರೆ ಈ ಹಿರಿಯರು ಹಿಂದೆ ಎಂ ವಿ ಕೃಷ್ಣಪ್ಪ ಇರ್ಬೋದು, ಇನ್ನೂ ಅನೇಕರು ಇದಕ್ಕಾಗಿ ಭಾರಿ ದುಡಿದಿದ್ದಾರೆ. ಸರಿ, ನಾವು ಇವತ್ತು ಹೇಳೋದೇನೆಂದರೆ ಇದು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಹಾಲು ಕೊಡೋದು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ವಿಶ್ವ ಹಾಲು ದಿನಾಚರಣೆ ಆಗಿದ್ದು, ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಕೂಡ ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಸಮಾರಂಭದಲ್ಲಿ ನಮ್ಮ ಚಿಮುಲ್ ಡೈರೆಕ್ಟರ್ಗಳಾದ ಈ ಭಾಗದ ಡೈರೆಕ್ಟರ್ ನಾವು 4 ಜನ ಇಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಸೀನಿಯರ್ ನಮ್ಮ ನಿರ್ದೇಶಕರು ಬಾಬುರವರು, ಮತ್ತು ನಮ್ಮ ಶ್ರೀಮತಿ ಸುಮಾ ಮತ್ತು ರವಿಚಂದ್ರರವರು, ನಮ್ಮ ಅವಲಪ್ಪಣ್ಣವರು, ಮತ್ತು ನಾನು ಕೂಡ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ಇದುವರೆಗೂ ಕೂಡ ಬಾಬುರವರು ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಹಾಲು ಹುಟ್ಟಾಕಿದ್ದು ಮತ್ತು ಅದನ್ನು ಬೆಳೆಸಿದ್ದು, ಯಾವ ರೀತಿ ಬೆಳೆದು ನಮ್ಮ ಸಮಸ್ಯೆ ದೊಡ್ಡದಾಯಿತು, ಮತ್ತು ನಮ್ಮ ಹೊಮ್ಮುಲ್ ಕಡೆಯಿಂದ ನಾವು ಚಿಮುಲ್ ಮಾಡಿದ್ದು ಹೊಸದಾಗಿ ಇವತ್ತು ರಚನೆ ಆಗಿದೆ. ಈ ಸಂಸ್ಥೆಯಲ್ಲಿ ಎಲ್ಲ ರೈತರು ನಾವೆಲ್ಲ ಡೈರೆಕ್ಟರ್ಗಳಾಗಿದ್ದೀವಿ, ರೈತರ ಮಕ್ಕಳೇ ಹೆಚ್ಚಿಗೆ ಎಲ್ಲ ಇದ್ದೀವಿ. ಆದ್ದರಿಂದ ನಮ್ಮ ಅಧ್ಯಕ್ಷರು ಕೂಡ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ನಮ್ಮ ಸೀನಿಯರ್ ಇದ್ದಾರೆ, ಇವರೆಲ್ಲ ಬಾಬುರವರು, ನಮ್ಮ ಕಾಂತರಾಜ್ ಅವರವರು ಎಲ್ಲ ಹಿರಿಯರು, ನಮ್ಮ ಮುನಿಯಪ್ಪಣ್ಣವರು ಎಲ್ಲ ಸೀನಿಯರ್ ಇದ್ದಾರೆ. ಎಲ್ಲರೂ ನಮ್ಮನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಈ ಚಿಮುಲ್ ಸಂಸ್ಥೆ ನಡೆಸ್ಕೊಂಡು ಹೋಗಲು ಬದ್ಧರಾಗಿರ್ತೀವಿ.